ಸಿದ್ದರಾಮಯ್ಯ ಬರ್ತಾನಂತ ಹೇಳ್ತೀವಿ. ಯಾರು ಉಮೇಶ್ ಮೇಟಿ ಅವ್ರಿಗೆ ಹಾಕಿ ಅವರ ಬರ್ತಾನ. ಕಮ್ಮತಿ ಒಳಗ ಅವ್ರದ ಲೀಡ್ ಆಗ್ತೈತೆ. ಏನ್ ಅವ್ರು ಯಾರು ಏನ್ ಬೇಕಾದ್ ನೋಡಲ್ಲ. ಚರಂತಿಮಠ ಸಾಹೇಬ್ರು ಇದ್ರು ಮೊದಲ, ಅವರು ತಮ್ಮ ಇದ್ರೊಳಗ ನಮ್ಮ ಮೆಡಿಕಲ್ ಕಾಲೇಜ್ ಮಾಡ್ಲಿಲ್ಲ, ಇವ್ರು ಈಗ ಮಾಡ್ಯಾರ. ಮುಂದೆ ಈಗ ಇವ್ರ ಬಂದ್ರ ಅಂತಂದ ಅದು ಬೆಳವಣಿಗೆ ಆಕೈತಂತ. ಸಿದ್ದರಾಮಯ್ಯನವರು ದುಡ್ಡು ಹಾಕಾರ, ಹೌದಾ? ಬೆಳವಣಿಗೆ ಆಕೈತಿ, ಹೌದಲ್ಲ? ಆ ಉದ್ದೇಶಕ್ಕೆ ಇದೊಂದ್ಸತಿ ಇವ್ರನ್ನ ತರ್ಬೇಕು. ನಮ್ಗೆ ಮೇಟಿ ಅವ್ರ ಮಗ ಉಮೇಶ್ ಅವರೇ ಗೆಲ್ತಾರೆ ಅನ್ನೋ ಭಾಷೆ. ಅದೇ ಈಗ ಹೇಳಿದ್ರಲ್ಲ, ಅವರು ಮೆಡಿಕಲ್ ಕಾಲೇಜ್ ಅಂತಾನು ತಂದಿದ್ದಾರೆ. ಮತ್ತ ಬಡವರಿಗೆ ಅನುಕೂಲ ಆಗಲಿ ಅಂತ 2,2 ಸಾವಿರ ರೂಪಾಯಿನೂ ಹಾಕಿದ್ದಾರೆ. ಅವರೇ ಕೊಡ್ಸಿದ್ರು, HMT ಅವರೇ ಕೊಡ್ಸಿದ್ರು. ನಮ್ಗೆ 1 ರೂಪಾಯಿನೂ ತೊಂದಿಲ್ಲ ನಮ್ಗೆ ಅವರು. ಹ್ಯಾಂಡಿಕ್ಯಾಪ್ ಅದೀನಿ, 1 ರೂಪಾಯಿನೂ ತೊಂದಿಲ್ಲ, ಫ್ರೀ ಆಗಿ ಕೊಟ್ಟಿದ್ದಾರೆ ನನಗೆ. ಸಿದ್ದರಾಮಯ್ಯ ಬರ್ತಾನಂತ ಹೇಳ್ತೀವಿ. ಯಾರು ಉಮೇಶ್ ಮೇಟಿ ಅವ್ರಿಗೆ ಹಾಕಿ ಅವರ ಬರ್ತಾನ. ಕಮ್ಮತಿ ಒಳಗ ಅವ್ರದ ಲೀಡ್ ಆಕೈತಿ. ಏನ್ ಅವ್ರು ಯಾರು ಏನ್ ಬೇಕಾದ್ ನೋಡಲ್ಲ. ಬರುದು ಉಮೇಶ್ ಮೇಟಿ ಅವ್ರ. ಏನ್ ಬಹುಮತದಿಂದ ಅಂದ್ರೆ ಬಹುಮತದಿಂದ ಕಮ್ಮತಿ ಒಳಗ ಲೀಡ್ ಆಗಿ ಬರ್ತಾನ ಉಮೇಶ್ ಮೇಟಿ. ಅವ್ರು ಯಾಕೆ ಗೆಲ್ಬೇಕು ಅಂತ ನಿಮ್ಗೆ ಅನಿಸಲ್ಲ? ಅವ್ರು ಗೆದ್ದಿದಂತಂದ್ರ ಅವರು ಸರ್ಕಾರ ಹಿಂದ ಮಾಡಿದಂತ ಮೇಟಿ ಅವರು. ಈಗ ನಮ್ಮ ಚರಂತಿಮಠ ಸಾಹೇಬ್ರು ಇದ್ರು ಮೊದಲ, ಅವರು ತಮ್ಮ ಇದ್ರೊಳಗ ನಮ್ಮ ಮೆಡಿಕಲ್ ಕಾಲೇಜ್ ಮಾಡ್ಲಿಲ್ಲ, ಇವ್ರು ಈಗ ಮಾಡ್ಯಾರ. ಮುಂದೆ ಈಗ ಇವ್ರ ಬಂದ್ರ ಅಂತಂದ್ರ ಅದು ಬೆಳವಣಿಗೆ ಆಕೈತಂತ. ಮುಂದೆ ಸರ್ಕಾರ ಬದ್ಲಿ ಬಂತಂದ್ರ ಮುಂದೆ ಅವರು ಅನುದಾನ ಕಮ್ಮಿ ಆಕೈತಿ. ಅದಕ್ಕ ಇದೊಂದ್ಸತಿ ಇವ್ರನ್ನ ತರ್ಬೇಕು. ಆ ಕಾಲೇಜ್ ಬೆಳಿಬೇಕು. ಕಾಲೇಜು ಅದು ಸರ್ಕಾರ ಮತ್ತೆ ಇವ್ರದು ಅವ್ರು ಬಂದ್ರ ಅಂತಂದ್ರ ಅನುದಾನ ಕಡಿಮೆ ಆಕೈತಿ. ಹಿಂಗಾಗಿ ಬರುದಿಲ್ಲ, ಬೆಳವಣಿಗೆ ಆಗಂಗಿಲ್ಲ. ಕಾಲೇಜ್ ಆಗ್ಬೇಕಂದ್ರೆ ಇವರ ಬರ್ಬೇಕು. ಇದೊಂದ್ಸತಿ ಇವರ ಬರ್ಬೇಕು. ಸಿದ್ದರಾಮಯ್ಯನವರು ದುಡ್ಡು ಹಾಕಾರ, ಹೌದಾ? ಬೆಳವಣಿಗೆ ಆಕೈತಿ, ಹೌದಲ್ಲ? ಆ ಉದ್ದೇಶಕ್ಕೆ ಇದೊಂದ್ಸತಿ ಇವ್ರನ್ನ ತರ್ಬೇಕು. ಮತ್ ಮುಂದಿನ ಸುದ್ದಿ ಮುಂದಂತರೂ ಸದಾಸಿದೆ ಸಿದ್ದರಾಮಯ್ಯನವರೇ ಇರ್ಬೇಕು. ಯಾಕಂದ್ರೆ ಅವ್ರು ಮಾಡಿದ್ದೆಲ್ಲ ಬಡವ್ರಿಗೆ ಮಾಡ್ಯಾರ, ಸಾವುಕಾರಿಗೆ ಯಾರಿಗೆ ಮಾಡಿಲ್ಲ. ಅವ್ರು ಏನ್ ಅವ್ರು ಮಾಡಿದ ವಸ್ತು ಬಡವ್ರಿಗೆ ಐತಿ, ಬಡವ್ರ ತರ್ಪಣೆ ಅದಾರ ಅವ್ರು. ಅದಕ್ಕೆ ಅವ್ರ ಬರ್ಬೇಕು. ಉಮೇಶ್ ಮೇಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಅವ್ರು ಈಗ ಹೊಸದಾಗಿ ನಿಂತಾರ, ಮುಂದಿನ ಹೆಂಗಂತ ಗೊತ್ತಿಲ್ಲ. ಆದ್ರೆ ಅವ್ರ ಅಪ್ಪನಕ್ಕಿಂತ ಸ್ವಲ್ಪ ಮೃದು ಸ್ವಭಾವ ಅವ್ರು. ಕೆಲ್ಸ ನೋಡುನ್ ತಂದ್ ನೋಡುನ್ ಅಂತ ಹೊಸ ಕ್ಯಾಂಡಿಡೇಟ್, ನಮ್ ಕಡೆ ಅಂತೂ 100ಕ್ಕೆ 100. ಏನ್ ಕಮ್ಮತಿ ಒಳಗ ಲೀಡ್ ಒಳಗ ಬರ್ತ, ಕಮ್ಮತಿ ಒಳಗ ಏನ್ ಮುಂದ ಅವ್ರದ್ದು ಆಯ್ತಾ? ಅವ್ರೇ ನಮ್ದೆಲ್ಲ ಒಂದೇ ಪಕ್ಷ ಸರ್, ಒಂದೇ ಪಕ್ಷ. ಯಾರು ಗೆಲ್ಬೇಕ್ರಿ? ಯಾರು ಗೆಲ್ಬೋದ್ರಿ? ಗೆಲ್ತಾರ ಅನ್ಸುತ್ತೆ ನಿಮ್ಗೆ? ನಮ್ಗೆ ಮೇಟಿ ಅವ್ರ ಮಗ ಉಮೇಶ್ ಅವರೇ ಗೆಲ್ತಾರೆ ಅನ್ನೋ ಭಾಷೆ. ಯಾಕೆ ಅವ್ರು ಯಾಕೆ ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಅದೇ ಈಗ ಹೇಳಿದ್ರಲ್ಲ, ಅವರು ಮೆಡಿಕಲ್ ಕಾಲೇಜ್ ಅಂತಾನು ತಂದಿದ್ದಾರೆ. ಮತ್ತ ಬಡವರಿಗೆ ಅನುಕೂಲ ಆಗಲಿ ಅಂತ 2,2 ಸಾವಿರ ರೂಪಾಯಿನೂ ಹಾಕಿದ್ದಾರೆ. ಇನ್ನೇನ್ ಅವ್ರು ಬಸ್ಸಿಂದೊಂದು ನಮಗ ತೊಂದರೆ ಮಾಡ್ಯಾರಿ, ಅದೊಂದು ತೆಗಿಬೇಕು. ಇನ್ನಷ್ಟು ಬಸ್ಗಳ ಸೌಲಭ್ಯ ಜಾಸ್ತಿ ಮಾಡ್ಬೇಕು. ಅದೊಂದು ತೊಂದರೆ ಬಿಟ್ರೆ ಉಳಿಕೆದೆಲ್ಲ ಬಡವರಿಗೆ ಅನುಕೂಲ ಆಗುವಂತವು ಕೆಲಸ ಮಾಡ್ಯಾರಿ. ಅದಕ್ಕೋಸ್ಕರ ಇವ್ರ ಉಮೇಶ್ ಅವ್ರ ಹಾರಿಸಿ ಬರ್ಬೇಕಂತೇನೆ. ಉಮೇಶ್ ಮೇಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಹೊಸಬ್ರು ಅಂತಾರ. ಹೊಸಬ್ರು ಆದ್ರೂ ತಂದೆಯನ್ನ ಮೀರಿಸುವಂತ ಕೆಲಸ ಮಾಡ್ತಾರ ಅನ್ನೋ ಭರವಸೆ ನಮಗಿದೆ. ಆ ಕಾರಣಕ್ಕೋಸ್ಕರ ಇವ್ರನ್ನ ತರಬೇಕನ್ನೋದು ನಮ್ಮಲ್ಲಿದೆ. ನಾವೊಂದು ಅವ್ರಿಗೆ ಅವಕಾಶ ಅವ್ರಿಗೆ ಕೊಟ್ರೆ ಮಾತ್ರ ಅವರು ಕೆಲಸ ಮಾಡಕ್ ಸಾಧ್ಯ. ಅದಕ್ಕಾಗಿ ಅವರೇ ಬರ್ಬೇಕನ್ನೋದೇ ನಮ್ದು. ಕಮಿಟಿ ಒಳಗ ಅವ್ರಿಗೆ ಲೀಡ್. ಅವ್ರ ನನ್ ಗಾಡಿ ಕೊಡ್ತಿದ್ರು. ಸರ್ ನಮಸ್ಕಾರ ರೀ. ನಮಸ್ಕಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಬರಕತ್ತೈತಿ 9ನೇ ತಾರೀಕಿಗೆ. ಯಾರು ಗೆಲ್ಬೋದ್ರಿ? ಇವ್ರು ಉಮೇಶ್ ಮೇಟಿ ಅವರು. ಅವ್ರ ತಂದೆಯವ್ರ ಬಾಳ ಕೆಲಸ ಮಾಡಿದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಳ ಕೆಲಸ ಮಾಡಿದಾರೆ. ಈಗ ಒಂದು ಸರ್ಕಾರಿ ಕಾಲೇಜ್ ಒಂದು ಮೊನ್ನೆ ಇದನ್ನ ಮಾಡಿದ್ದಾರೆ, ಓಪನಿಂಗ್ ಮಾಡಿದ್ದಾರೆ. ಆ ಅನುಕಂಪದಿಂದ ಎಲ್ಲಾ ವಿದ್ಯಾರ್ಥಿಗಳು ಆತು, ಎಲ್ಲಾ ಹೆಣ್ಮಕ್ಳು ಆತು. ಆದ್ರೆ 100ಕ್ಕೆ 100 ಬರೋದು ಉಮೇಶ್ ಮೇಟಿ ಅವ್ರ. ಯಾರು ಈಗ ಅವ್ರು ಟ್ರೈನಿಂಗ್ ಇರ್ತೈತಲ್ರಿ ಅವ್ರಿಗೆ. ಅಪ್ಪರ್ ಜೊತೆ ಟ್ರೈನಿಂಗ್ ಇರ್ತೈತಲ್ರಿ, ಗ್ಯಾರಂಟಿ ಬರುತ್ತೆ. ಚೆನ್ನಾಗಿದೆ. ಹಾ ರೀ, ಅವ್ರೇ ಕೊಡ್ಸಿದ್ರಿ. HMT ಅವರೇ ಕೊಡ್ಸಿದ್ರು ನನ್ಗೆ. 1 ರೂಪಾಯಿನೂ ತೊಂದಿಲ್ಲ ನನಗೆ ಅವ್ರು. ಹ್ಯಾಂಡಿಕ್ಯಾಪ್ ಅದೀನಿ, 1 ರೂಪಾಯಿನೂ ತೊಂದಿಲ್ಲ, ಫ್ರೀ ಆಗಿ ಕೊಟ್ಟಿದ್ದಾರೆ ನನಗೆ ಅವ್ರು. ಹಾ ರೀ, ಅವ್ರ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ. ಹಾ ರೀ, ಬಾಗಲಕೋಟೆ ಜನರು ಅವ್ರಿಗೆ ಐತಿ ಪೂರ ರೀ. ಯಾರು ಗೆಲ್ಬಹುದು ಬಾಗಲಕೋಟೆ ಬೈ ಎಲೆಕ್ಷನ್? ಉಮೇಶ್ ಮೇಟಿ ಅವ್ರು ಗೆಲ್ಲಬಹುದು. ಯಾಕೆ ಗೆಲ್ಬೇಕನ್ಸುತ್ತೆ ಅವ್ರಿಗೆ? ಆದ್ರೆ ಅನ್ಕಂಪದ ಮ್ಯಾಗ ಬರ್ಬೋದ್ರಿ. ಬಂದ್ರೆ ಒಳ್ಳೇದಾಗ್ತದೆ ಬಾಗಲಕೋಟೆ. ಇದೊಂದು 2 ವರ್ಷ ಡೆವಲಪ್ ಆಗ್ಬೋದ್ರಿ ಸರ್.
ಆಗ್ಬೋದು. ಜನಾಭಿಪ್ರಾಯ ಅವ್ರ ಕಡೆಗೆ ಐತೆ ಅಂತೀರಿ? ಹಾ ಐತ್ರಿ. ಆಯ್ತು ಅಂತೀರಿ. Okay. ಇದ್ ಮಾಡ್ರಿ. ಬನ್ನಿ, ಈ ಕಡೆ ಬನ್ನಿ, ಈ ಕಡೆ. ಏನ್ ಸರ್ ನಿಮ್ಗೆ ಯಾರು ಅನುಕಂಪ ಅನುಕಂಪ. ಉಮೇಶ್ ಮೇಟಿ ಅವ್ರು ಗೆಲ್ತಾರೆ. ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಗೆಲ್ಬೇಕು ಯಾಕೆ ಗೆಲ್ಬೇಕು ಅನ್ಸುತ್ತೆ? ಅವ್ರ ತಂದೆಯವರ ಇಂದ ಅವ್ರ ಮುಂದೆ ಕೈ ಬಲಸ್ಬೇಕು, ಸಿದ್ದರಾಮಯ್ಯ ಕೈ ಬಲಪಡಿಸ್ಬೇಕು. Okay. ಅವ್ರಿಗೆ ಎಲ್ಲ ಎಜುಕೇಶನ್ ಅದ, ಎಲ್ಲ ಅದ. ಇನ್ನು ಎಜುಕೇಶನ್ ನಮ್ಮ ಮೇಟಿ ಅವ್ರು ಇದ್ದಿದ್ದಿಲ್ಲ, ಇವ್ರ ಎಜುಕೇಶನ್ ಅದ. ಅದಕ್ಕಾಗಿ ಅವ್ರ ಮುಂದೆ ಗೆಲ್ಬೇಕು. ಹೆಂಗೆ ಜನರ ಜೊತೆ ಒಡನಾಟ ಹೆಂಗಿದೆ ಅವ್ರದ್ದು, ಉಮೇಶ್ ಮೇಟಿ ಅವ್ರದ್ದು? ಅವ್ರ ರೈತ ಚೆನ್ನಾಗಿದೆ. ಚೆನ್ನಾಗದ್ರಿ? ಗ್ರಾಮೀಣ ಪ್ರದೇಶಗಳು ಚೆನ್ನಾಗಿದೆ, ಸಿಟಿ ಪ್ರದೇಶಗಳು ಇದಾಕಿಲ್ಲ. ಅದು ಸಿಟಿ ಪ್ರದೇಶ Development ಆಗತ್ತೆ. ಅವ್ರ ಗೆಲ್ಬೇಕಂತ. ಅವ್ರೇ ಗೆಲ್ಬೇಕು. ಸರಿ, ಥ್ಯಾಂಕ್ ಯು.